ಎಲ್ರಿಗೂ ನಮಸ್ಕಾರ. ಇವತ್ತು ಮಾಡ್ತಾ ಇರುವಂತಹ ರೆಸಿಪಿ ಬೇಕರಿ ಸ್ಟೈಲ್‌ನಲ್ಲಿ ಬೆಣ್ಣೆ ಮುರುಕು ರೆಸಿಪಿನ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನೀವೇನಾದ್ರು ಇದನ್ನ ಮನೇಲಿ ಮಾಡಿಕೊಟ್ರೆ ಯಾವ ಬೇಕರಿಯಿಂದ ತಂದಿದ್ದು ಅಂತ ಕೇಳೋದಂತೂ ಖಂಡಿತ. ಅಷ್ಟು ಟೇಸ್ಟು ಬೇಕರಿ ಸ್ಟೈಲಲ್ಲೇ ಸಖತ್ತಾಗಿರುತ್ತೆ. ಹಾಗೆ ಮಾಡೋದು ಕೂಡ ತುಂಬಾ ಟೈಮ್ ಏನ್ ಬೇಕಾಗಲ್ಲ. ಒಂದು 10 ರಿಂದ 15 ನಿಮಿಷ ಇದ್ರೆ ಸಾಕು. ತುಂಬಾನೇ ರುಚಿಕರವಾದಂತಹ ಬಾಯಲ್ಲಿ ಇಟ್ರೆ ಕರಗುವಂತಹ ಬೆಣ್ಣೆ ಮುರುಕು ರೆಸಿಪಿನ ಮನೇಲಿ ತುಂಬಾ ಸುಲಭವಾಗಿ ಮಾಡ್ಬೋದು. ಸೊ ಬನ್ನಿ ತಡ ಮಾಡೋದು ಬೇಡ, ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ 1/4 ಕಪ್ ಆಗುವಷ್ಟು ಕಡಲೆ ಪಪ್ಪನ್ನ ತಗೊಂಡಿದ್ದೀನಿ. ಇದನ್ನ ಮಿಕ್ಸಿ ಜಾರ್‌ಗೆ ಹಾಕೊಂಡು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಕಂಪ್ಲೀಟ್ ಪುಡಿ ಆಗ್ಬೇಕು. ಆ ತರ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಈ ತರ ಕಂಪ್ಲೀಟ್ ಪೌಡರ್ ಆಗ್ಬೇಕು. ಇವಾಗ ಇದನ್ನ ಒಂದು ಬೌಲ್‌ಗೆ ಎತ್ತಿಟ್ಕೊಳ್ಳೋಣ. ಹಾಗೇನೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟಿಗೆ 1/4 ಕಪ್ ಆಗುವಷ್ಟು ಕಡಲೆ ಪಪ್ಪನ್ನ ನಾವು ಪುಡಿ ಮಾಡಿ ಹಾಕೋಬೇಕು. ಹಾಗೇನೆ 1 ರಿಂದ 2 ಟೇಬಲ್ ಸ್ಪೂನ್ ಆಗುವಷ್ಟು ಬಜ್ಜಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಇದು ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ನಮಗೆ. ಹಾಗೇನೆ ಸ್ವಲ್ಪ ಜೀರಿಗೆನ ಹಾಕೊಳ್ತಾ ಇದ್ದೀನಿ. 1 ರಿಂದ 2 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಳ್ಳಿ. ಹಾಗೇನೆ 1 ರಿಂದ 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಹಾಕೊಳ್ಳಿ. ಇದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಕಪ್ಪೆಳ್ಳು ಕೂಡ ಬೇಕಾದ್ರೆ ಹಾಕೋಬಹುದು. ಹಾಗೇನೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವಾನನ್ನ ಕೈಯಲ್ಲಿ ಸ್ವಲ್ಪ ಕ್ರಷ್ ಮಾಡಿ ಹಾಕೊಳ್ಳಿ. ತುಂಬಾನೇ ಒಳ್ಳೆ ಟೇಸ್ಟ್ ಅನ್ನ ಕೊಡುತ್ತೆ. ಹಾಗೇನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟಿಗೆ 1 ರಿಂದ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪಾದ್ರೆ ಸಾಕಾಗುತ್ತೆ. ನಿಮ್ಮ ರುಚಿ ನೋಡ್ಕೊಂಡು ಬೇಕಾದ್ರೆ ಹಾಕೊಳ್ಳಿ. ಹಾಗೇನೆ 1/4 ಕಪ್ ಆಗುವಷ್ಟು ಬೆಣ್ಣೆನ ಹಾಕೊಳ್ತಾ ಇದ್ದೀನಿ. ಬೆಣ್ಣೆ ಮುರ್ಕು ಅಂದ್ಮೇಲೆ ಬೆಣ್ಣೆನೆ ಹಾಕೋಬೇಕು. ಬೆಣ್ಣೆನ ಸ್ವಲ್ಪ ಬಿಸಿ ಮಾಡಿ ಅಥವಾ ಕರಗಿಸಿ ಹಾಕೊಳ್ಳಿ. ಇದಕ್ಕೆ ಬಿಸಿ ಇರೋದ್ರಿಂದ ಹಾಗೇನೆ ಮುಟ್ಟಕ್ಕಾಗಲ್ಲ. ಸ್ವಲ್ಪ ಸ್ಪೂನಿನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದನ್ನ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಉಂಡೆ ಕಟ್ಟಕ್ ಆಗ್ಬೇಕು. ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬೆಣ್ಣೆ ಎಲ್ಲ ನೀಟಾಗಿ ಎಲ್ಲ ಹಸಿಟ್ಕೊ ಆಗ್ಬೇಕು. ಅದಾದ್ಮೇಲೆ ಬೆಣ್ಣೆ ಬೌಲ್ಗೆನೆ ಸ್ವಲ್ಪ ನೀರನ್ನ ಹಾಕೊಂಡು ಅದೇ ನೀರನ್ನ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ನೀಟಾಗಿ ಕಲ್ಸ್ಕೊಳ್ಳೋಣ. ಒಂದೇ ಸಲ ಜಾಸ್ತಿನೂ ನೀರ್ ಹಾಕೊಳಕ್ ಹೋಗ್ಬೇಡಿ, ಹಾಗೇನೆ ಕಡಿಮೆನೂ ನೀರ್ ಹಾಕೊಳಕ್ ಹೋಗ್ಬೇಡಿ. ಚೆನ್ನಾಗಿ ನೀರ್ ಹಾಕೊಂಡು ತುಂಬಾನು ಸಾಫ್ಟ್ ಆಗ್ಬಾರ್ದು, ತುಂಬಾನು ಗಟ್ಟಿ ಆಗ್ಬಾರ್ದು. ಹಾಗೇನೆ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಇರ್ಬೇಕು. ನೋಡಿ, ಇಷ್ಟ ಆದ್ರೆ ಸಾಕಾಗುತ್ತೆ. ಸೊ ಇದು ಕಡಿಮೆ ಕ್ವಾಂಟಿಟಿ ಇರೋದ್ರಿಂದ ಇಷ್ಟ ಆದ್ರೆ ಸಾಕು. ನೀವೇನಾದ್ರೂ ಜಾಸ್ತಿ ಕ್ವಾಂಟಿಟಿ ಮಾಡ್ತಿದ್ದೀನಿ ಅಂದ್ರೆ ಇದು ತಣ್ಣಗಾಗಕ್ ಬಿಡಬಾರ್ದು, ಅಂದ್ರೆ ಹಾರೋದಿಕ್ ಬಿಡಬಾರ್ದು. ಒಂದು ತಟ್ಟೆನೋ ಬಟ್ಟೆನೋ ಮುಚ್ಚಿ ಇಟ್ಬಿಡಿ. ಇವಾಗ ನೋಡಿ, ಚಕ್ಲಿ ಮೇಕರ್ ತಗೊಂಡಿದ್ದೀನಿ. 3 ಚಕ್ಲಿ ಅಂದ್ರೆ ಹೋಲ್ ಇರೋ ತರದ ತಗೊಂಡಿದ್ದೀನಿ ನಾನು, ಬೇಗ ಆಗುತ್ತೆ ಅಂತ. ನೀವೇನಾದ್ರೂ ಒಂದೇ ಹೋಲ್ ಇರೋದಿದ್ರು ಕೂಡ ಆಗುತ್ತೆ, ನೀವು ಅದನ್ನು ತಗೋಬಹುದು. ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡು ನಮ್ಗದು ಎಷ್ಟು ಹಿಟ್ಟು ಹಿಡಿಯುತ್ತೆ ಅಷ್ಟನ್ನ ನಾವು ಅದಕ್ಕೆ ತುಂಬಿಸ್ಕೊಂಡು ಹಿಟ್ಟನ್ನ ಪ್ರೆಸ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಎಷ್ಟು ಬೇಕು ಅಷ್ಟನ್ನ ನಾವು ತುಂಬಿಸ್ಕೊಳ್ಬೋದು. ಈಗ ತುಂಬಿಸ್ಕೊಂಡಾಗಿದೆ ನೋಡಿ, ರೆಡಿ ಆಗಿದೆ. ನೆಕ್ಸ್ಟ್ ಒಲೆ ಮೇಲೆ ಈಗ ಆಲ್ರೆಡಿ ನಾನು ಎಣ್ಣೆನ ಬಿಸಿಗಿಟ್ಟಿದ್ದೆ. ಒಂದ್ಸಲಿ ಎಣ್ಣೆ ಬಿಸಿ ಆದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ತರ ಚಕ್ಲಿನ ಹೊತ್ಕೊಂಡು ಅದೇ ಬಿಡಿಸ್ಕೊಳ್ತಾ ಹೋಗುತ್ತೆ. ಅದೇನಾದ್ರು ಬಿಡ್ಲಿಲ್ಲ ಅಂದ್ರೆ ನೀವೇನೆ ಕೈಯಲ್ಲೇ ಬಿಡಿಸ್ಕೊಳ್ತಾ ಹೋಗಿ. ನಿಮ್ಗೆ ಎಣ್ಣೆ ಬಾಣ್ಲಿ ಎಷ್ಟು ಜಾಗ ಇದೆ ಅಷ್ಟು ಕೂಡ ಹಾಕೋಬಹುದು. ಇದೇನೋ ಶೇಪ್ ಹೀಗೆ ಬೇಕು ಹಾಗೆ ಬೇಕು ಅಂತ ಏನಿಲ್ಲ. ಬೆಣ್ಣೆ ಮುರುಕಲ್ವಾ, ಹೇಗಿದ್ರು ನಡೆಯುತ್ತೆ. ನೀವು ಹೊಸದಾಗಿ ಅಡಿಗೆ ಕಲಿಯೋರು ಕೂಡ ಇದನ್ನ ತುಂಬಾನೇ ಸುಲಭವಾಗಿ ಮಾಡ್ಬೋದು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಹೊಸದಾಗಿ ಮಾಡಿರೋರು ಅಂತಾನೆ ಅನ್ಸಲ್ಲ, ಅಷ್ಟು ತುಂಬಾನೇ ಚೆನ್ನಾಗಿರುತ್ತೆ ಇದೇ ಅಳತೆಲಿ ಮಾಡಿದ್ರೆ. ಒಂದ್ಸಲಿ ಇದು ಎಣ್ಣೆಯಲ್ಲಿ ಇರುವಂತಹ ನೊರೆ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಿದೆ ಅಂದಾಗ ಇನ್ನೊಂದ್ ಸೈಡ್ ಸ್ವಲ್ಪ ತಿರುಗಿಸಿ ಇದೊಂದು 2 ರಿಂದ 3 ನಿಮಿಷ ಆದ್ರೆ ಸಾಕು, ಗರಿ ಗರಿಯಾಗಿ ಬಂದ್ಬಿಡುತ್ತೆ. ನಾವು ತುಂಬಾ ಜಾಸ್ತಿ ಹೊತ್ತೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೋಬಹುದು. ನೋಡಿ, ಇಷ್ಟ ಆದ್ರೆ ಸಾಕು. ತುಂಬಾ ಕಲರ್ ಬರೋದ್ ಅವಶ್ಯಕತೆ ಇಲ್ಲ. ಬೆಣ್ಣೆ ಮುರ್ಕು ಅಂದ್ರೆ ಸ್ವಲ್ಪ ಬೆಳ್ಳಗೆ ಇರುತ್ತೆ. ಸೊ ಇವಾಗ ಇದನ್ನ ಎಣ್ಣೆ ಎಲ್ಲ ಸೋಸಿ ಒಂದು ಟಿಶ್ಯೂ ಪೇಪರ್ ಇರುವಂತ ಪ್ಲೇಟ್ಗೋ ಅಥವಾ ಬೌಲ್ಗೋ ಹಾಕಿ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಟಿಪ್ನು ಅಷ್ಟೇ, ನೀವು ಎಷ್ಟು ಮಾಡ್ಕೊಂಡಿದ್ದೀರೋ ಅಷ್ಟು ಕೂಡ ಎಣ್ಣೆಲಿ ಈ ತರ ನೀಟಾಗಿ ಪ್ರೆಸ್ ಮಾಡ್ಕೊಂಡು ಅದನ್ನು ಕೂಡ ನೀಟಾಗಿ ನೊರೆ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಬಾಣ್ಲಿಲಿ ಎಷ್ಟು ಜಾಗ ಇದೆಯೋ ಅಷ್ಟು ಜಾಗಕ್ಕೂ ಕೂಡ ನಾವು ಇದನ್ನ ಹಾಕೋಬಹುದು. ನಾವು ಮಾಮೂಲಿ ಚಕ್ಲಿ ಮಾಡಿದಾಗ ಶೇಪ್ ಬರುತ್ತಲ್ಲ, ಆ ತರ ಬೇಕು ಅಂತ ಏನಿಲ್ಲ. ಸೊ ಇದು ಬೆಣ್ಣೆ ಮುರುಕಾಗಿರೋದ್ರಿಂದ ಹೇಗಿದ್ರು ಕೂಡ ನಡೆಯುತ್ತೆ. ಸ್ವಲ್ಪ ನೊರೆ ಅಂಶ ಕಡಿಮೆ ಆಗ್ತಿದಂಗೆನೆ ಇನ್ನೊಂದ್ ಕಡೆನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಇನ್ನೇನು ಚಕ್ಲಿ ಅಥವಾ ಬೆಣ್ಣೆ ಮುರುಕುನ ಎತ್ತುತ್ತಿದೀವಿ ಅನ್ನೋ ಟೈಮಲ್ಲಿ ಕರಿಬೇವಿನ ಸೊಪ್ಪನ್ನ ಹಾಕೊಂಡು ಒಂದು 10 ಸೆಕೆಂಡ್ ಕಾಲ ಫ್ರೈ ಮಾಡ್ಕೊಂಡು ಅದನ್ನು ಕೂಡ ಎತ್ತಿ ಇಟ್ಕೊಳ್ಬಹುದು. ಇಷ್ಟ ಆದ್ರೆ ಸಾಕು, ಬೆಣ್ಣೆ ಮುರುಕು ಸವಿಯೋದಕ್ಕೆ ರೆಡಿ ಆಗ್ಬಿಡುತ್ತೆ. ನಿಮ್ಗೆ ಏನಾದ್ರು ಕೇವಲ ಒಂದು 10 ರಿಂದ 15 ನಿಮಿಷ ಇದ್ರೆ ಸಾಕು. ಈಸಿಯಾಗಿ ಸಂಜೆ ಟೀ ಟೈಮ್ಗೆ ಅಥವಾ ನೆಂಟರು ಯಾರು ಬಂದಿದ್ರೆ ಅಥವಾ ಮಕ್ಕಳಿಗೆ ಸ್ನಾಕ್ಸ್ಗೆ ಅಥವಾ ಮನೇಲಿ ಯಾರು ಬಂದಿದ್ರೆ ಅವ್ರಿಗೆ ಈಸಿಯಾಗಿ ಈ ತರ ಸ್ನಾಕ್ಸ್ ಮಾಡ್ಕೊಟ್ರೆ ಇದು ಯಾವ ಬೇಕರಿಯಿಂದ ತಂದಿದ್ದು ಅಂತ ಕೇಳೋದಂತೂ ಖಂಡಿತ ಅಂತಾನೆ ಹೇಳ್ಬೋದು. ಬನ್ನಿ ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ನಾವು ಮಾಡ್ಕೊಂಡಿರುವಂತಹ ಬೇಕರಿ ಸ್ಟೈಲಲ್ಲಿ ಮಾಡುವಂತಹ ಬೆಣ್ಣೆ ಮುರುಕು ಮನೆಯಲ್ಲೇ ಎಷ್ಟು ಈಸಿಯಾಗಿ ತಯಾರಿಸ್ಬೋದು ಅಂತ ನೋಡಿದ್ರಲ್ಲ.
ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ, ರುಚಿ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಸೊ ಮಸ್ಟ್ ಟ್ರೈ ರೆಸಿಪಿ ಅಂತಾನೆ ಹೇಳ್ಬೋದು. ಸೊ ಮತ್ತೆ ತಡ, ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ. ಓಕೆ, ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮುಂದೆ ಹಾಕೋ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಬಾಯ್.